ಶ್ರೀಮತಿ ವೀಣಾ ಹುಲ್ಗುಟ್ಟಿಕ ಮೇಡಮ್ ಅವರಿಂದ ಜಗದ್ವ್ಯಾಪಿನಿ ವೀಣಾ ಪುಸ್ತಕ ಧಾರಿಣಿ ಅಭಯದ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಇವನ ನಿಯಂತೆ. ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವ ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ನಿಮ್ಗೆಲ್ಲರಿಗೆ ಚಿರಪರಿಚಿತರಾಗಿರುವ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿರುವ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಸರ್ ಅವರು. ಇವ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಪರಿಚಯವನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡಿದ್ದೇನೆ. ಇವತ್ತು ಎದೆಯಾಗ ಕಿಚ್ಚಿರಬೇಕು ಅಂತಕ್ಕಂಥದ್ದನ್ನ ಈ ಸ್ಲೋಗಾನ್ ಒಂದಿಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಚಿರಪರಿಚಿತರಾಗಿದ್ದಾರೆ. ಇವರು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತದ ಮೂಲೆ ಮೂಲೆಗಳಲ್ಲಿ ಸಹ ಇವರು ಶಿಕ್ಷಕರನ್ನ, ಮಕ್ಕಳನ್ನ ಮತ್ತು ವಿವಿಧ ಸಂಸ್ಥೆಯ ಉದ್ಯೋಗಿಗಳನ್ನು ಸಹ ಉದ್ದೇಶಿಸಿ ಅವರ ಮನಮುಟ್ಟುವಂತ ರೀತಿಯಲ್ಲಿ ಮನಪರಿವರ್ತನೆಗಾಗಿ ತಮ್ಮದೇ ಆದ ರೀತಿಯಲ್ಲಿ ಇವತ್ತು ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಪಾಟೀಲ್ ಅವರಿಗೆ ಕೊಟ್ಟಿದ್ದ ಬಳಿಕವಾಗಿ ಇವತ್ತು ನಮ್ಮೊಂದಿಗೆ ಮಾತನಾಡಲು ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಸಂಸ್ಥೆಗಳಿಂದ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಕಾಡೆಮಿಯ NM ಲೀಲಾ ಕಾರಟ್ಗಿ 5 ಜನ ಆಳ್ವಾ ಸಂಸ್ಥೆಯಲ್ಲಿ ಒಂದು ದಿನ ಕಳೆದೆವು. ನಮಗೆ ಗೊತ್ತಿದೆ, ಆಳ್ವಾ ಸಂಸ್ಥೆ ಮುಳುಗಿದ್ರಿ ಅನೇಕ ಮನಸ್ಸಿನಲ್ಲಿ ವಿಚಾರಗಳಿಗೆ ಪ್ರಚೋದನೆ ನಡೆಯುತ್ತದೆ. ಅವರು ಸುಮಾರು 7 ತಾಸು ಆ ಸಂಸ್ಥೆಯ ಪ್ರಮುಖರು ನಮ್ಮ ಜೊತೆಯಲ್ಲಿ ಕಾಲ ಕಳೆದರು. ಇವತ್ತು ತುಂಬ ಅವರೇನೋ ತನ್ನ ದೃಷ್ಟಿಯಿಂದ ಹೇಳಿದ್ರು, ಇವತ್ತು ನಾವೆಲ್ಲ ಚಿಂತನೆ ಮಾಡಬೇಕು. ಒಂದು ಆಳ್ವಾ ಸಂಸ್ಥೆಯಲ್ಲಿ ಉತ್ತರ ಕರ್ನಾಟಕದಿಂದ ಒಟ್ಟು 18,000 ಮಕ್ಕಳು ಪ್ರತಿ ವರ್ಷ ಓದ್ತಾರೆ. ಅವರಿಗೂ ಪ್ರತಿ ಮಗುವಿಗೆ 3 ಲಕ್ಷ ರೂಪಾಯಿ ಮಿನಿಮಮ್ ತಂದೆ ತಾಯಿ ಕೊಡ್ತಾರೆ. 3 ರಿಂದ 3.5 ಲಕ್ಷ ರೂಪಾಯಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಬೇಕಾದರೆ ಏನಾದರೂ ಒಂದು ಕಾರಣ ಇರಬೇಕು. ನಮ್ಮಲ್ಲಿ ಏನು ಕೊರತೆ ಇದೆ, ಯಾಕೆ ಹೀಗೆ ಹೋಗ್ತಾರೆ, ಇದನ್ನು ಏನಾದರೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆನಾ ಅನ್ನುವ ಒಂದು ಚಿಂತೆ. ಎರಡನೇದಾಗಿ, ನಾನು ವಿದ್ಯಾರ್ಥಿಯಾಗಿದ್ದಾಗ ಕಂಡಂಥ ಅನುಭವ, ಸಾಮಾನ್ಯ 16-17 ವರ್ಷ ದಾಟಿದ ಮೇಲೆ ಒಂದು ಮಗು ಸ್ಫೋಟಕ ವಯಸ್ಸಿನಲ್ಲಿ ಪ್ರವೇಶ ಮಾಡುತ್ತದೆ. 5 ವರ್ಷ ಅದರ ಜೀವನದಲ್ಲಿ ಅತ್ಯಂತ ಏರಿಳಿತಗಳನ್ನು ಕಾಣತಕ್ಕಂಥ ಜೀವನ ಇರ್ತದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನೋ ಹೊಸ ಹೊಸ ಮಾಧ್ಯಮ, ಮಾದಕ ವಸ್ತುಗಳು ಮತ್ತೊಂದು ಬಂದು ನಮ್ಮ ದೇಶದ ಕೋಟಿ ಕೋಟಿ ಯುವಕರು ತಮ್ಮ ತಾರುಣ್ಯವನ್ನು ಇದರಲ್ಲಿ ಹಾಳು ಮಾಡಿಕೊಂಡಿದ್ದಾರೆ. ಇದನ್ನು ನೋಡಿದಾಗ ಮನಸ್ಸಿಗೆ ವೇದನೆ ಆಗುತ್ತೆ. ಹೇಗಾದರೂ ಮಾಡಿ ಒಂದು 5 ವರ್ಷಗಳವರೆಗೆ ಮಗುವನ್ನು ನಾವು ಏನಾದರೂ ತಡೆ ಹಿಡಿದವು ಈ ದುಶ್ಚಟಗಳಿಂದ ಅಂದರೆ, ಆ ಸಹವಾಸದಿಂದ ಅಂದರೆ, ಆಮೇಲೆ ಅವ ಏನಾದರೂ ತಪ್ಪು ಮಾಡಿದ್ರೆ ದೇ ಆರ್ ರೆಸ್ಪಾನ್ಸಿಬಲ್. ಆದರೆ ಈ ಏಜ್ ಇದ್ದಾಗ ಅರಿವಿಲ್ಲದನ್ನೇ ಒಂದೊಂದು ಸಲ ಟ್ರ್ಯಾಕ್ನಲ್ಲಿ ಸಿಕ್ಕಿಕೊಡ್ತಾರೆ. ಸಿಗಿಬಿದ್ದ ಮೇಲೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸಣ್ಣ ಸಣ್ಣ ಮಕ್ಕಳು ಕೋಟಿಗಟ್ಟಲೆ ಜೋವ ಆಡ್ತಾರೆ, ಫೆವಿಕಾಲ್ ತಿಂತಾರೆ, ನಾನಾ ರೀತಿಯ ಮಾದಕ ವಸ್ತು. ಏನೂ ಸಿಗಂಗಿಲ್ಲ ಅಂದರೆ, ಇತ್ತೀಚೆಗೆ ಒಬ್ಬರು ಹೇಳಿದ್ರು, ಆ ಕುಡಿಯೋ ಚಟ ಬಿದ್ದಾಗ ಏನೂ ಸಿಗಲಿಲ್ಲ ಅಂದರೆ ಯಾಕಂದರೆ, ಅತ್ಯಂತ ಅನುಭವಿ ಇರ್ತಕ್ಕಂಥ ವ್ಯಾವಹಾರಿಕ ಸತ್ಯದ ಅರಿವು ಇರ್ತಕ್ಕಂಥ 2 ಶ್ರೇಷ್ಠ ವಿದ್ವಾಂಸರು ನಮ್ಮ ಮಧ್ಯದಲ್ಲಿದ್ದಾರೆ.
ಇಲ್ಲಿ ಸಿಗುವ ಪ್ರತಿಯೊಂದು ಮಾತನ್ನು ನಿಮ್ಮ ಅಂತರಾಳದಲ್ಲಿ ಇಟ್ಕೊಳ್ಳಿ ಮತ್ತು ಅದನ್ನು ನಿಮ್ಮ ನೀವಾಗೇ ಯಾವುದಾದ್ರೂ ಶಾಲೆಗಳಲ್ಲಿ ಹೋಗಿ ಕೇಳಿ ಅದನ್ನು ನಮಗೆ ಕೊಟ್ಟರೆ ಸಂತೋಷ. ಇಲ್ಲ ನಮ್ಮಲ್ಲಿ ಯಾರೂ ಇಲ್ಲ, ನೀವು ಯಾವ ಶಾಲೆಗೆ ಹೇಳ್ತೀವಿ ಆ ಶಾಲೆಗೆ ಹೋಗ್ತೀವಿ ಅಂದರೆ ನಾವು ಅವರಿಗೆ ಶಾಲೆಗಳನ್ನು ಪ್ರಪೋಸ್ ಮಾಡ್ತೇವೆ. ಇಸ್ ಅಷ್ಟು ಅಂಶ. ಆದರೆ ಈ ಪರಿಶ್ರಮದ ಹಿಂದೆ ಅಂದರೆ ಒಟ್ಟಾರೆ ಇದೊಂದು ಸ್ಟ್ಯಾಂಡರ್ಡ್ ನಮ್ಮ ಮಕ್ಕಳದು ಸರಿ ಆಗಬೇಕು. ಅನಾಹುತದಿಂದ ಮುಡಿಬಿದಿರಿಯಲ್ಲಿನೇ ನಾವೊಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಅವರೆಲ್ಲ ತಮ್ಮ ಖರ್ಚಿನಲ್ಲಿ ಹೋಗಬೇಕು. ಅವರು 2 ದಿವಸದ ವ್ಯವಸ್ಥೆ ಅವರೇ ನೋಡ್ತಾರೆ, ಊಟ ವಸತಿ ಎಲ್ಲವನ್ನು. ಅಂದರೆ ವಾಟ್ ಆರ್ ದೇರ್ ಸ್ಪೆಷಾಲಿಟೀಸ್, ಅವ್ರ ಬಳಿ ಏನು ಒಳ್ಳೆಯ ಗುಣ ಇದೆ ಮತ್ತು ನಾವು ಇಟ್ಟಿದ್ದರಲ್ಲಿ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೊಡಬೇಕಾದ್ರೆ ಎಷ್ಟು ಕೊಡಬಹುದು, ಇದರ ಒಂದು ಅಧ್ಯಯನದ ದೃಷ್ಟಿಯಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಸಂಸ್ಥೆಯವರು 7 ಜಿಲ್ಲೆಯಿಂದ ನೇರವಾಗಿ ಅವರು ಅಲ್ಲಿಗೆ ಬರ್ತಾರೆ. ಅಲ್ಲಿಯೇ ಯಾವುದೋ ಚಟಕ್ಕೆ ಬಿದ್ದು ಹಾಳು ಮಾಡಿಕೊಡ್ತಾರೆ. ಇನ್ನೊಂದು ಗುರಿ ಇಲ್ಲದ ಬದುಕು, ಯಾವುದು ಸಿಗಂಗಿಲ್ಲ, ಎಲ್ಲರೂ ಅದರಿಂದಲೇ ಬೆನ್ನತ್ತಾರೆ. ಹೀಗಾಗಿ ಕನಿಷ್ಠ 40-50 ವರ್ಷ ವಯಸ್ಸಿನವರೆಗೆ 45 ವಯಸ್ಸಿನ ಬೇಕಾಗಿದ್ದಾರೆ. 10ನೇ ತರಗತಿಯ ರಿಸಲ್ಟ್ ಬಗ್ಗೆ ಒಂದು ಯಾಕೆನೋ ಗೊತ್ತಿಲ್ಲ, 10ನೇ ತರಗತಿ ಅಂತಂದ್ರೆ ಬಹಳ ಮಹತ್ವವನ್ನು ನಾವು ಕೊಡ್ತೀವಿ. ಯಾಕಂದ್ರೆ ಮೊದಲನೇ ಪರೀಕ್ಷೆ ಒಂದು ರೀತಿಯಿಂದ. ಆದರೆ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ದಿನನಿತ್ಯ ಪರೀಕ್ಷೆ ನಡೀತಿರ್ತಾವೆ, ಅದು ಬೇರೆ ವಿಚಾರ. ಆದರೆ SSLC ಅಂತ ಎಲ್ಲೋ ಒಂದು ಕಡೆ ಇಟ್ ಹ್ಯಾಸ್ ಅಟೇನ್ಡ್ ವೆರಿ ಮಚ್ ಇಂಪಾರ್ಟೆನ್ಸ್. ಆದರೆ ಇವತ್ತು SSLC ಪಾಸ್ ಆದವ್ರಿಗೆ ಒಂದು ಸೀಟು ಸಿಗಂಗಿಲ್ಲ, ಒಂದು ನೌಕರಿನೂ ಸಿಗಂಗಿಲ್ಲ. ಆದರೆ ನಾವು ಮಹತ್ವವನ್ನು ಕೊಟ್ಟಿದ್ದೆವು. ಹೀಗಾಗಿ ಅದೊಂದು ಏನೋ ಆ ಒಂದು ಪರಂಪರೆ ಬಂದು ಬಿಟ್ಟಿದೆ. ಆದರೆ ಶಿಕ್ಷಣ ಇಲಾಖೆಯವರು ಮತ್ತು ಬಂಗಾರಪ್ಪನವರ ಆದಿಯಾಗಿ 5ನೇ ತರಗತಿಯಲ್ಲಿ ನಾವು ಮತ್ತೆ ಯಾಕೆ ಪರೀಕ್ಷೆ ಮಾಡಬಾರ್ದು, 8ನೇ ತರಗತಿಯಲ್ಲಿ ಪರೀಕ್ಷೆ ಯಾಕೆ ಮಾಡಬಾರ್ದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ನಾಟ್ ಕಮ್ ಟು ಅ ಕನ್ಕ್ಲೂಷನ್ ಟಿಲ್ ನಾವು. ಏನು ಮಾಡ್ತಾರೋ ನೋಡೋಣ. ಆದರೆ ಎಲ್ಲೋ ಒಂದು ಕಡೆ ಆ ಪ್ರಮಾಣದ ಮಹತ್ವವನ್ನು ನಾವು ನೀಡಬೇಕಾಗಿದ್ದಿಲ್ಲ ಅಂತ ಎಲ್ಲರಿಗೂ ಆ ಕಲ್ಪನೆ ಮೂಡಿದೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ರಿಸಲ್ಟ್ಸ್ ನಾನು ಯಾವತ್ತೂ ಹೇಳ್ತಿರ್ತೀನಿ, ನಾವಿದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ನಾವಿದ್ದು ಈ ಕಡೆಯಿಂದ ನೋಡೋದಿಲ್ಲ. ನಾವು ಕೆಳಗಿಂದ ನೋಡ್ತೀವಿ, ನಾವು 32 ಇದೀವೋ 33 ಇದೀವೋ ಅಂತ ನೋಡ್ತೀವಿ. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ಅಂದರೆ 24-25 ನಾವು 42% ನಮ್ಮ ರಿಸಲ್ಟನ್ನು ಪಡೆದು ವಿ ಆರ್ ಲಾಸ್ಟ್. ಬಟ್ ನಿಜವಾಗಿ ಹೇಳ್ಬೇಕಂತಂದ್ರೆ ಕಂಪ್ಯಾರಿಟಿವ್ಲಿ ವಿ ಆರ್ ಲಾಸ್ಟ್. ಅದ್ರೊಳಗೇನು ಎರಡು ಮಾಡ್ತಿಲ್ಲ. ಕಳೆದ ವರ್ಷಕ್ಕಿಂತ ನಮ್ಮ ರಿಸಲ್ಟ್ ಸರಿ ಇದೆ. ನಮ್ಮ ಕೆಲವು ಶಿಕ್ಷಣ ಇಲಾಖೆ ಮಾನ್ಯರು 20% ಎಲ್ಲರೂ ಕಾಪಿ ಮಾಡೋರು. ಆ ಪೋಷಣೆ ಇದೆಯಲ್ಲ ಅದು ಟೀಚರ್. ಈ ಟಾರ್ಗೆಟ್ಸ್ ಇವೆಲ್ಲ ಬಂದವಲ್ಲ. ಈಗ 10ನೇ ವಿದ್ಯಾರ್ಥಿಗಳನ್ನ ಹೆಂಗಾದ್ರು ಮಾಡಿ ಪಾಸ್ ಮಾಡಿ ಸರ್ ಹೇಳ್ತಾರೆ, ವಂಡರ್ಫುಲ್ ಹೇಳ್ತಾರೆ, ಹೆಂಗಾದ್ರು ಮಾಡಿ ಪಾಸ್ ಮಾಡಿ, ಹೆಂಗಾದ್ರು ಮಾಡಿ ಪಾಸ್ ಮಾಡ. ನಾನೇ ಮಾಡ್ತಾ ಇಲ್ವಾ, ಸ್ವಲ್ಪ ಒಳಗಡೆ ಕಾನ್ಶಿಯಸ್ ಹರ್ಟ್ ಆಗುದಿಲ್ವಾ, ಏನಪ್ಪ ಎಂತ ಕೆಟ್ಟ ಕೆಲಸ ಮಾಡುತ್ತೆ. ಅದರಲ್ಲಿ ಹುಡುಗನ ಹುಡುಕಿ ಏನು ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಅವನ ಪರಿಚಯ ಅವನಿಗೆ ಮಾಡಿಕೊಡುವುದು ಶಿಕ್ಷಣ. ನಿನ್ನಲ್ಲಿ ಇಂಥ ಶಕ್ತಿ ಇದೆಯಪ್ಪ, ಶಕ್ತಿಯ ಪರಿಚಯ ಅವನಿಗೆ ಮಾಡಿಕೊಡುವುದು ಶಿಕ್ಷಣದ ಮುಖ್ಯ ಉದ್ದೇಶ. ಪರಿಚಯ ಮಾಡಿಕೊಟ್ಟ ಮೇಲೆ ಸರ್ ಇದನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ನಾ ಏನ್ ಮಾಡ್ಬೇಕು ಅಂತ ದಾರಿ ತೋರಿಸೋದು ಶಿಕ್ಷಕನ ಕೆಲಸ. ಇಷ್ಟೇ ಇರುತ್ತೆ, ಎರಡೇ ಇರುತ್ತೆ. ಶಿಕ್ಷಕ ಇದೆ, ಅದಕ್ಕೆ 4ನೇ ಇದ್ದವ್ರು ಕೋಟ್ಯಾಧಿಪತಿ ಅದಾರ, PhD ಆದವ್ರು ಅವ್ರ ಕೈ ಕೆಲಸ ಮಾಡ. ಮತ್ತೆ ಸೊ ನಾ ಏನ್ ಹೇಳ್ತೀನಿ ಸರ್, ನೀವೆಲ್ಲರೂ ಏನ್ 100-140 ಜನ ಏನಿದ್ದೀರಾ, ಒಂದು ಮಿಷನ್ ತಗೊಂಡು ಈಗ ವಾಪಸ್ ಹೋಗ್ತಾ ಇದ್ದೀರಾ. ಅಲ್ಲಿ ಇದ್ದ ಶಿಕ್ಷಕರ ಮನಸ್ಥಿತಿಯಲ್ಲೇ ನೀವು ಹೋದ್ರಿ ಅಂದ್ರೆ ನಮಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಆಗುತ್ತೆ? ಪಾಠಿ ಮಾಡುವ ಉದ್ದೇಶನೂ ಇದು ಈಡೇರೋದಿಲ್ಲ, ರೈಟ್? ಇದೇನು ಕೂಡಿದ್ದು ಉದ್ದೇಶನೂ ಈಡೇರೋದಿಲ್ಲ. ಕಡೆಗೆ ಎಲ್ಲಿಗೆ ಬಂದು ಮುಟ್ಟಿದ್ರು ಮಧ್ಯಾಹ್ನ ಏನು ಅಡುಗೆ ಮಾಡ್ಸಾರ ಎದ್ದು ಬಂದಿರಲ್ಲ. ದಟ್ ಇಟ್ಸೆಲ್ಫ್ ಶೋಸ್ ದಟ್ ದೇರ್ ಇಸ್ ಎ ಸ್ಪೆಷಲ್ ಸಮಥಿಂಗ್ ಡಿಫರೆಂಟ್ ಇನ್ ಯು ಆಲ್ಸೋ. ನಿಮ್ಮೊಳಗೆ ಆ ಕಳಕಳಿ
ಗೊತ್ತಾಯ್ತು ಸರ್? ಇದರಿಂದ ಏನು ನೀವು ಎಕ್ಸ್ಟ್ರಾ ಗಳಿಸ್ತೀರಾ, ಎಕ್ಸ್ಟ್ರಾ ಒಂದು ಮನೆ ಕಟ್ಟಿಸ್ತೀರಾ, ಇದರಿಂದ ಒಂದು ಎಕ್ಸ್ಟ್ರಾ ಇನ್ಸೆಂಟಿವ್ ಸಿಗ್ತದೆ ಅಂತ ಬಂದು ನೀವೆಲ್ಲರೂ ಸ್ವಪ್ರೇರಿಯಿಂದ ಬಂದಿರಾ ಅಂದ್ರೆ ನಿಮ್ಮೊಳಗೆ ಸಮಥಿಂಗ್ ಡಿಫರೆಂಟ್, ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಯುನೀಕ್ ಅಂತ ಇಲ್ಲಿ ಬಂದಿರೋದು. ಅದಕ್ಕೆ ವಾಪಸ್ ಹೋಗುವಾಗ ಒಂದು ಮನಸ್ಥಿತಿಯಲ್ಲಿ ತಲೆಗೆ ಇಟ್ಕೊಂಡು ಹೋಗಿ, ಲೈಕ್ ಎವ್ರಿ ಚೈಲ್ಡ್ ಇಸ್ ಡಿಫರೆಂಟ್, ಓಕೆ ಲೆಟ್ ಮಿ ಸಿ ಹೌ ಐ ಕ್ಯಾನ್ ಬಿ ಎ ಗಾರ್ಡನ್ ಫಾರ್ ದಮ್. ಅದೇ ಕೆಲವೊಬ್ಬರು ಶಿಕ್ಷಕರು, ಕೆಲವೊಬ್ಬರಂತೂ ಅವರು ನೊಣ ಆಗಿದ್ದಾರೆ. ಹೌದಾ? ನೊಣದ ಒಂದು ಕ್ಯಾರೆಕ್ಟರ್ ಏನಾಗಿದೆ ಹೇಳಿ? ಎಲ್ಲ ಕಡೆ ಹಾರಿ ಬಂದು ಮತ್ತೆ ಕೆಟ್ಟದವಾಗಿ ಹೋಗುತ್ತೆ. ಹೌದಾ? ಹಿಂಗ್ ಮಾಡಿದ ಉದ್ದಾರ ಉಣ್ಣಿ ಬರೀ ಇದನ್ನ ಮಾಡಕ್ ಬಂದೇನ? ಅಲ್ರಿ ಮೇಡಮ್, ನಾ ಅದನ್ನು ಮಾಡಿದ್ದೇನೆ ಸ್ಪೋರ್ಟ್ಸ್ನಾಗ ಭಾರಿ ಜೋರ್ ಓಡಿದ್ರೆ ಹೊಡ್ತಿಂತ ಅಭ್ಯಾಸ ಮಾಡ್ಬೋದು. ವಿಕಾಸ್ ಅಕಾಡೆಮಿ ಒಂದು ಮುಖ್ಯ ಒಂದು ಸಂದೇಶ ಏನಿದ್ರೆ, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದಿದ್ದು. ನಾವಿಲ್ಲೇ ಸೇರಿದ್ದೇವೆ, ನಾವು ಇದೇ ಎಜುಕೇಶನ್ ನೋಡೋ ದೃಷ್ಟಿ ಚೇಂಜ್ ಮಾಡಬೇಕು ಅಷ್ಟೇ. ಪ್ರತಿಯೊಂದು ಮಗುವನ್ನು ನೋಡೋ ದೃಷ್ಟಿ ಚೇಂಜ್ ಮಾಡಿದಾಗ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ನಂದೊಂದು ತಿಳುವಳಿಕೆ, ನನ್ನ ಒಂದು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಪುರಾಣ ಹೊಡಿಗೆ ಆಧಾರ ಹೊಡಿದ್ವಿ, ಯಾವ ನಡ ಅಲ್ಲ ಹೊಡ್ಯಾಕಪ್ಪ ದೂರ ಬಂದು ನಾವು ಹಿಂಗಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಹಳ ಚಿಕ್ಕವನು, ಸಣ್ಣ ವಿಚಾರ, ಅವ್ರ ಜೊತೆನೆ ಎಷ್ಟೋ ಕಲಿತಾ ಇದ್ದೇನೆ. ಬಟ್ ಆದ್ರೂ ನನ್ನ ತಿಳುವಳಿಕೆ ಇಷ್ಟು ದಿವಸ ನಾನು ಶಿಕ್ಷಕರ ಜೊತೆ ಮಾತಾಡಿ ಈ ಭಾರತದಲ್ಲಿ ಒಂದು 13-14 ಲಕ್ಷ ಜನರ ಜೊತೆ ಸಂವಾದ ಮಾಡಿದ್ರೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಎಲ್ಲಿ ತಪ್ಪ ಆಗ್ತೈತಿ, ಎಲ್ಲಿ ತಪ್ಪ ಆಗ್ತೈತಿ, ಎಲ್ಲಿ ತಪ್ಪ ಆಗ್ತೈತಾ? ನೀವು ಹಿಂಗೇನಾರ ವಾಪಸ್ ಹೋಗಿ ನಿಮ್ ಸ್ಕೂಲು ಕಾಲೇಜಲ್ಲಿ ವಿಚಾರ ಮಾಡಕ್ಕಾಗ್ತದೆ ಅಂದ್ರೆ ಅವರೆಲ್ಲರೂ ಸೇರ್ಕೊಂಡು ಏನಿಲ್ಲ ಮಂದಿ ಮಟ್ಟ ಚಲೋ ಇದ್ದಾವ, ಮಂದಿ ಗುಲ್ಬರ್ಗಕ್ಕೆ ಹೋಗ್ಯಾರ, ಅವತ್ತಿಗೆ ನಾವು ಚುಚ್ಚುರುತ್ತೆ ಮರಾಡ. ಹೌದಾ? ಇದೊಂದು ಸ್ಟೇಟ್ಮೆಂಟ್ ಬರ್ತೈತಿ, ಹಂಗ ಅನ್ನಿಸ್ಕೋಬಾರ್ದಂತ ಹೇಳಿ ನಾವು ಅಡ್ಜಸ್ಟ್ ಮಾಡ್ಕೊತೇವೆ. ಅದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಿದ್ದಾಗ ನಮಗೊಂದು ಟ್ಯಾಬ್ಲೆಟ್ ಕೊಡ್ತಾರೆ, ಎಲ್ಲ ಸಮಾಜ, ಪಾಲಕರು, ಶಿಕ್ಷಕ ಸೇರ್ಕೊಂಡು ಒಂದು ಸಣ್ಣ ಟ್ಯಾಬ್ಲೆಟ್. ಏನದು? ಅಪ್ರೂವಲ್ ಟ್ಯಾಬ್ಲೆಟ್. ನಮ್ಗೆ ಒಟ್ಟು ಅಪ್ರೂವಲ್ ಬೇಕು, ಗೊತ್ತಾಯ್ತಾ ಸರ್? ಸೊ ಹೆಣ್ಮಕ್ಳು 4 ತಾಸು ಆ ಸೀರೆ ಅಂಗಡಿಯಾಗ ಕುಂತಿರ್ತೀವಿ. ಅವ್ನು ಒಗದು 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 ಇನ್ನ ನಿಮ್ನ ಹೊರಗೆ ಒಗಿಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀವಿ. ಹೌದಾ? ರೈಟ್. ಅದನ್ನ ಅಲ್ಲಿ ಹಾಕೊಂಡು ಕರಡಿ ಮುಂದೆ ನಿಂತು ಹಿಂಗ್ ಮಾಡಿ ಎಲ್ಲ ನೋಡಿ ಪರ್ಫೆಕ್ಟ್ ಆಗಿತ್ತು. ಬಾಜು ಇಂಥವ್ರು ಏನ್ ಕಾಣತ್ರಿ, ಭಾರಿ ಕಾಣತ್ರಿ ಎಲ್ಲ ಹೇಳ್ತಾರೆ, ಕನ್ಫರ್ಮ್ ಬಂದಿದ್ದು. ಹೌದಾ? ಮದ್ವೆ ದಿವಸ ಮದ್ವಿಗೆ ಹಾಕೊಂಡು ಹೋಗ್ತೀವಿ, ಮೊದಲನೇ ದಿವಸ ಸೀರೆ ಮದ್ವಿಗೆ ಹಾಕೊಂಡು ಹೋಗ್ತೀವಿ. ಹೌದಾ? ಹಾಕೊಂಡು ಹೋದ್ಮೇಲೆ ನಿಮ್ಗೆ ಗೊತ್ತಿರ್ತೀರಿ, ಚಂದ ಕಾಣತ್ರಿ, ಚಲೋ ಐತಿ ಹಿಂಗಂತ. ಮತ್ತೇನ್ ಬಯಸ್ತಿರ್ತೀರಲ್ಲ, ಯಾರೋ ಬಂದು ಹೇಳಬೇಕೆ ಅವ್ರ ಮುಂದೆ ಹೋಗಿ ಹೌದ್ರಿ ಮಾಡೋದು. ಯಾಕಂದ್ರೆ ನೋಡಿ ಸೀರೆ ಭಾರಿ ಚಂದ ಇದ್ರಿ ಅಂತ ಅನ್ಬೇಕು. ಅವ್ರು ಅನ್ನೂ ಮಟ್ಟ ಸಮಾಧಾನ ಆಗುದಿಲ್ಲ. ನಿಮ್ ಊಟ, ಕನ್ಯಾ, ವರ, ಅದು ಇದು ಏನು ಸಂಬಂಧ ಇಲ್ಲ. ನಾ ಸೀರೆ ಹೆಂಗ್ ಕಾಣಾಗತ್ತೆ ಹೇಳಿ. ಒಂದ್ ವೇಳೆ ಯಾರು ಹೇಳಿಲ್ಲ ಅಂದ್ರೆ ನಿನ್ನೆ ಮಾಡಿದ ಡಿಸಿಷನ್ ಬಗ್ಗೆ ಇವತ್ತು ಡೌಟ್ ಕಾಣಿಸೋದು ಆಗ್ತದೆ. ಯಾರು ಅಲ್ಲೇ ಇಲ್ಲ, ನಿಮ್ಮ ಯಜಮಾನಂತೂ ಅನ್ನೋದಿಲ್ಲ. ಯಾಕಂದ್ರೆ ನೀ ಸೀರೆ ಉಟ್ಕೊಂಡು 3 ಸಲ ಅಡ್ಡಾಡ ಟಿವಿ ಮುಂದೆ, ಅವ್ರು ಟಿವಿ ಆಗಿದ್ದ ಐಶ್ವರ್ಯ ರಾಯ್ ನೋಡ್ತಿರ್ತಾರೆ. ಗಂಡ್ಮಕ್ಳಿಗೆ ಗೊತ್ತಿರ್ಬೇಕು ಸರ್. ಬಹಳ ಪ್ರಯತ್ನ ಮಾಡೀನಿ ನಾನು ಕಾಲೇಜ್ನಾಗ, ಯೂನಿವರ್ಸಿಟಿ, ಸ್ಕೂಲ್ನಾಗ. ದಡ್ಡ ಹುಡುಗರು ಸಿಕ್ಕಿಲ್ಲ ನಮ್ಗೆ. ನಾವು ದಡ್ಡ ಅಂತ ಯಾರು ನಂತೀವಿ, ಕರೆಕ್ಟ್ ದಡ್ಡರಲ್ಲ. ಯಾರು ದಡ್ಡ ಅಂತಿಲ್ಲ ಅವ್ರ ತಾಯಿ ನೋಡಿ ಕೇಳ್ರಿ, ಕರೆಕ್ಟ್ ಅಸೆಸ್ ಮಾಡ್ತಾರೆ. ನನ್ನ ಮಾತು ಗಣಿತ ಬರೋದಿಲ್ಲ ಸರ್, ದಡ್ಡನು ಗಣಿತ ಬರೋದಿಲ್ಲ ಅವ್ರಷ್ಟೇ. ಆಗಲೇ ಮಹೇಶ್ ಹೇಳಿದಂಗೆ ಗಣಿತ ಬರದೇ ಹೋದ್ರೆ, ಸೈನ್ಸ್ ಬರೆದಿದ್ರೆ ದಡ್ಡ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಮ್ಮ ಅಳತೆಗೋಲೆ ತಪ್ಪದು. ಅಳತೆಗೋಲೆ ತಪ್ಪಿಟ್ಕೊಂಡು ನೀರನ್ನ ಹೆಂಗೆ ಅಳಿತೀರಿ ನೀವು? ಲೀಟರ್ನಾಗ ಅಳಿತೀರಿ ಅಲ್ಲ, ಮೀಟರ್ನಾಗ ಅಳಿತೀರಿ. ನಾವು ಮೀಟರ್ನ ನೀರು ಅಳಿಲಿಕ್ಕಂತ ಏನು ತಪ್ಪು ಆಗ್ತದೆ, ಅದೇ ತಪ್ಪು ಮಕ್ಕಳಿಗೆ ಮಾಡಿಕತ್ತೀವಿ ನಾವು. ಗಣಿತ ಬರೋದಿಲ್ಲ ದಾಟಿದ್ದಾನ, ಸೈನ್ಸ್ ಬರೋದಿಲ್ಲ ದಾಟಿದ್ದಾನ ಅಂತ ಹೇಳ್ತೀವಿ. ನಾನು ಅನ್ನೋರು, ನಾನು ಯಾವಾಗ ನೋಡಿ ಸಚಿನ್ ತೆಂಡೂಲ್ಕರ್ 11ನೇ ಕ್ಲಾಸ್ ಪಾಸ್ ಆಗಲಿಲ್ಲ ಗಣಿತ, ಆದ್ರೆ ಭಾರತದ ಅತ್ಯಂತ ಸಣ್ಣ ವಯಸ್ಸಿನ ಭಾರತ ರತ್ನ ಅಲ್ಲ.
ನಮ್ಮ ಲತಾ ಮಂಗೇಶ್ಕರ್ ಅವರು ಗಣಿತದಾಗ ಮಾರ್ಕ್ಸ್ ಬರಲಿಲ್ಲ, ಆದ್ರೆ ಭಾರತರತ್ನ. ಬಿಸ್ಮಿಲ್ಲ ಖಾನ್ ಶಹನಾಯಿ ನುಡಿಸುವಂಥವ್ರು ಅವ್ರು ಸಾಲಿಗೆ ಹೋಗಿಲ್ಲ, ಆದ್ರೆ ಭಾರತರತ್ನ. ಅವ್ರು ದಂಡಂತ ಹೆಂಗೆ ಅಂತೀರಿ? ನನಗೆ ಕಲ್ಪನಾ ಬಂದದ್ದು ನಾವು ಅಳತೆಗೆ ಹೋದ್ ತಪ್ಪದೆ. ಅದೇಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡ್ಬೇಕಂತದ್ದು ಇವತ್ತು SSLC ರಿಸಲ್ಟ್ಸು, PUC ರಿಸಲ್ಟ್ಸ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ. ನಾನು ಆಗಲೇ ಕುತ್ಕೊಂಡು ಕೆಲವು ಹುಡುಕ್ ಹಾಕೊಂಡೆ. ನೀವು ಕೇಳ್ತೀನಿ, ಇದಕ್ಕಿಂತ ಹೊಸದೇನಾದರೂ ಪಾಯಿಂಟ್ ಅವೇ ನಿಮ್ಮ ಕಡೆ ನೋಡೋಣ ಅಂತ ಬರ್ಕೊಡಿ. ರೀಸನ್ಸ್ ಫಾರ್ ಪೂರ್ ರಿಸಲ್ಟ್ಸ್ ಅಂತ ಬರ್ಕೊಡಿ. ರಿಸಲ್ಟ್ಸ್ ಕಮ್ಮಿ ಆಗಲಿಕ್ಕೆ ಏನೇನು ಕಾರಣ ಇರಬಹುದು ಅಂತ ನಾನು ಗುರುತು ಹಾಕ್ಕೊಂಡಿನಿ. ಅದನ್ನು ನಿಮಗೆ ಹೇಳ್ತೀನಿ, ಬಿಟ್ಟು ಹೊಸದೇನಾದ್ರೂ ಹೇಳಿ. ಮೊದಲನೇದು, ಅವರಿಗೆ ಮೂಲ ವಿಷಯನ ಅರ್ಥ ಆಗಿಲ್ಲ. ಅವ್ರಿಗೆ ನೀವು ಯೂನಿವರ್ಸಿಟಿ ಒಳಗೆ ಕೇಳಿ ನೋಡ್ರಿ, MA ಕಲಿಸೋಂಥವ್ರಿಗೆ ಅವ್ರಂತ ಡಿಗ್ರಿಯಾಗ ಏನು ಕಲ್ತಾರೆ ಗೊತ್ತಿಲ್ಲ ಸರ್. ಇವರು ಕಾಲೇಜ್ನಾಗ ಏನು ಬರೋದಿಲ್ಲ ಸರ್, MA ಕಲ್ಬಿಟ್ಟಾರ ಅವರು ಅಂತ. ನೀವು ಡಿಗ್ರಿ ಕಾಲೇಜ್ನಾಗ ಕೇಳಿ ನೋಡ್ರಿ ಸರ್, ಅವ್ರು ಏನು PUC ಕಲ್ತ್ರೆ ಹಾಗೆ ಸರ್, ಅದು ಹೆಂಗೆ PUC ಪಾಸ್ ಆದ್ರು ಕಾಲೇಜಿಗೆ ಬಂದಾರ ನೋಡ್ರಿ ಸರ್. PUC ಅವ್ರನ್ನ ಕೇಳಿ ನೋಡ್ರಿ ಸರ್, ಅವ್ರು ಹೆಂಗೆ SSLC ಪಾಸ್ ಆದ್ರು ಸರ್, ಏನು ಬರೋದಿಲ್ಲ ಸರ್ PUC ಬಂದಾರೆ. ಹೈಸ್ಕೂಲ್ ಟೀಚರ್ ಕೇಳಿ ನೋಡ್ರಿ, ಪ್ರೈಮರಿ ಏನೂ ಕಲಿಸಿಲ್ಲ ಸರ್. ಪ್ರೈಮರಿ ಅವ್ರು ಕೇಳಿ ನೋಡ್ರಿ, ನರ್ಸರಿ ಒಳಗೆ ಸರ್ ABCD ಕೂಡ ಕಲ್ಸಂಗಿಲ್ಲ ಸರ್. ಈಗ ಒಬ್ಬರ ಮೇಲೆ ಬ್ಲೇಮ್ ಹಾಕೋತ ಹೊಂಟೀವಿ ನಾವು. ಜವಾಬ್ದಾರಿ ಯಾರು? ನಮ್ಗೆ ಮೂಲಭೂತವಾದ ಫಂಡಮೆಂಟಲ್ಸ್ ಅಂತ ಏನು ಕರಿತೀವಿ ಅದು ನಮ್ಗೆ ಗೊತ್ತಿಲ್ಲ. ಮಾಡಕ್ಕೆ ಹೋಗ್ಬೇಕು ನಾವು. ನಾನು ಇದಕ್ಕೆ ಸ್ವಲ್ಪ ಕೆಲಸ ಮಾಡಿ ರಿಸಲ್ಟ್ ಬರ್ಬೇಕಾದ್ರೆ ಮೊದಲ ಹುಡುಗ ವಿಷಯ ಗೊತ್ತಿರ್ಬೇಕು ಅಂತ. ಯಾಕೆ ಗೊತ್ತಿಲ್ಲ? ಒಂದು ಘಟನೆ ಹೇಳ್ಬಿಡ್ತೀನಿ, ನಾನು ಹೇಳ್ತೀನಿ. ನಮ್ದೊಂದು ಸಾಲಿಗೆ ಒಬ್ಬ ತಾಯಿ ಮಗನ ಕರ್ಕೊಂಬಂದ್ರೆ ಅಡ್ಮಿಷನ್ ಮಾಡಲಿಕ್ಕೆ, 7ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಬೇಕು. ಭಾರಿ ಶ್ರೀಮಂತ ಮಂತಂದವರು. ಆಕೆ ಇವತ್ತು ತನ್ನ ಮಗನ ಪರಿಚಯ ಹೆಂಗೆ ಮಾಡಿಲ್ಲ ನನಗೆ ಅಂತಂದ್ರೆ, ಸರ್ ನಮ್ಮ ಮನ್ಯಾಗ ಇವನಷ್ಟು ಹಟ್ಟು ಯಾರು ಇಲ್ಲ, ಎಲ್ಲ ಬುದ್ಧಿವಂತರಿ ಸರ್ ಮಕ್ಕಳು, ಇವನೋ ಬೇಕಾಗ್ಬಿಟ್ಟ ನೋಡ್ರಿ, ಗಣಿತ ಏನು ಬರೋದಿಲ್ಲ ಇವಾಗ, SSLC ಪಾಸ್ ಆಗೋದಿಲ್ಲ ನಿಮಗಿದ್ದ ನೀವು. ನಾ ಹೇಳಿದೆ ಹೋಗ್ರಿ, ಮಗನ ಪರಿಚಯ ಮಾಡಿದ್ರಲ್ಲ ಹೋಗ್ರಿ ನೀವು ಅಂತ ಹೇಳಿ. ಆದ್ರೆ ಡಿಸೆಂಬರ್ ತನಕ ಅವನು ಫೋನ್ ಮಾಡಿದಾಗ ವಿಷಯದ ಬಗ್ಗೆ ಏನೂ ಹೇಳಬೇಡ, ರೆಸಿಡೆನ್ಷಿಯಲ್ ಸ್ಕೂಲ್ ಅದು, ಊಟ ಹೆಂಗದ ಆಟ ಹೆಂಗದ ಕೇಳ್ರಿ, ಅಭ್ಯಾಸ ಬಗ್ಗೆ ಕೇಳಬೇಡಿ ಡಿಸೆಂಬರ್ ತನಕ. ಆಯ್ತು ಅಂತ ಹೋದ್ರು. ದಯವಿಟ್ಟು ಗಮನಿಸಿದ ಸ್ನೇಹಿತರೆ, ಭಾಳ ಚಂದದೈತೆ. ಅವನು 7ನೇ ಕ್ಲಾಸಿಗೆ ಬಂದಾನ. ನಾನೇನು ಮಾಡಿದೆ, ನಮ್ಮ ಟೀಚರ್ಸ್ ಕರೆಸಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಮಾಡ್ತೇವೆ. ಅವ್ನು ಏನು ಬರ್ತದ, ಅವ್ನು ಏನು ಬರೋದಿಲ್ಲ, ಏನು ಬರ್ತದ ಒಂದು ಟೆಸ್ಟ್ ಮಾಡಲಿಕ್ಕೆ ಮಾಡಿ ಏನು ಹೇಳಿದೆ, ಇವನಿಗೆ 4ನೇ ಕ್ಲಾಸು 5ನೇ ಕ್ಲಾಸು 6ನೇ ಕ್ಲಾಸಿಗೆ ವರ್ಕ್ಶೀಟ್ ಕೊಡ್ರಿ ಅಂತೆ. ವರ್ಕ್ಶೀಟ್ ಮಾಡ್ತಿಲ್ಲ ಮ್ಯಾಗಿನ ಕಾನ್ಸೆಪ್ಟ್ ಮ್ಯಾಪಿಂಗ್ ಬೇರೆ ಇರ್ತದೆ. ಕಾನ್ಸೆಪ್ಟ್ ವರ್ಕ್ಶೀಟ್ ಅಂದ್ರೆ ಏನು, ಡೀಟೇಲ್ ಇರೋದಿಲ್ಲ, ಅದು ಗೊತ್ತಿರ್ಬೇಕು ಅವನು. ನಮ್ಮ ಕಲಿಕೆ ಹೆಂಗದಂದ್ರೆ ಈ ಮಟ್ಟದಿಂದ ಈ ಮಟ್ಟಕ್ಕೆ ಹೋಗ್ಬೇಕು, ಏಣಿ ಹತ್ಕೊಂಡು ಹೋದಂಗೆ ಅದ. ಕೆಳಗಿನ ನಾವು ಕಲ್ಲೇ ಇಲ್ಲ ಅಂದ್ರೆ ಹೆಂಗೆ ಹತ್ತಾನ ನಾಗಮ್ಮ ಒದ್ದಾಡ್ತಾನ. ಅದಕ್ಕೆ ನಾವೇನು ಮಾಡ್ತೀವಿ, ಆ 7ನೇ ಕ್ಲಾಸ್ ಹುಡುಗ ಏನು ಮಾಡಿದೆ, 4ನೇ ಕ್ಲಾಸಿನ ವರ್ಕ್ಶೀಟ್ ಕೊಟ್ಟರೆ ಈಸಿ ಅದ. ನಾವು ಎಷ್ಟು 80% ಈಸಿ ಅದಂದ, ಒಂದು 20% ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡಿದ್ವಿ. 5ನೇ ಕ್ಲಾಸಿಗೆ ವರ್ಕ್ಶೀಟ್ ಕೊಟ್ವಿ. ಭಾಳ ದಿವಸ ಅಲ್ಲಿದ್ದು ಎಲ್ಲರೂ 1.5 ತಿಂಗಳು ನಮ್ಗೆ ಓದುತ್ತ. 5ನೇ ಕ್ಲಾಸು 6ನೇ ಕ್ಲಾಸ್ ಕೊಟ್ಟು ಅವ್ನು 7ನೇ ಕ್ಲಾಸಿಗೆ ಬಂದ. ಅಂದ್ರೆ ಹಿಂದಿನ ಅರಿಯರ್ಸ್ ಎಲ್ಲ ಕ್ಲಿಯರ್ ಆಗ್ತಾವ. ಅವನಿಗೆ 7ನೇ ಕ್ಲಾಸ್ ಅರ್ಥ ಆಗಿ ಶುರು ಆಗ್ತಾವ. ಮಜಾ ಅಂದ್ರೆ ಅವ ಫೋನ್ ಮಾಡಿ ಡಿಸೆಂಬರ್ದಾಗ, ಏನ್ರಿ ಸರ್ ಈಗ 52% ರೀ ಅವಾಗ, ಈಗ 7ನೇ ಕ್ಲಾಸಿಗೆ ಬಂದಾನ. 10ನೇ ಕ್ಲಾಸು CBSE ಬೋರ್ಡ್ ಎಕ್ಸಾಮಿನೇಷನ್ನಾಗ 89% ಮಾರ್ಕ್ಸ್ ತೊಗೊಂಡು ಹುಡುಗ. ಈಗ ಬಾಂಬೆದಾಗ ದೊಡ್ಡ ಕಂಪನಿ ಅದು, ಸಿಂಘಾನಿ ಆ್ಯಂಡ್ ಅಸೋಸಿಯೇಟ್ಸ್ ಅಂತ ದೊಡ್ಡ ಚಾರ್ಟರ್ಡ್ ಅಕೌಂಟೆನ್ಸಿ ಕಂಪನಿ, ಅವನೇ ಚಾರ್ಟರ್ಡ್ ಅಕೌಂಟೆಂಟ್. ಗಣಿತ ಇದ್ದಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಿದ್ದವ. ಇದಿಷ್ಟೇ ಅದು, ಸಿಂಪಲ್ ಇದು. ನೀವು ಕೈ ತೊಳ್ಕೊಳಿಕ್ಕೆ ಹೋಗ್ತೀವಿ, ವಾಶ್ ಬೇಸಿನ್ ಇರ್ತದೆ, ನೀರು ನಿಂತ್ಕೊಂಡ್ಬಿಟ್ಟಿರ್ತದೆ. ಈ ಕಟ್ಟಿ ಹಾಕಿದ್ರೆ ಉಪಯೋಗ ಇಲ್ಲದು, ಅಲ್ಲಿ ಮೋರೆ ಕಟ್ಟದು, ಆ ಮೋರೆ ಕ್ಲೀನ್ ಮಾಡಿದ್ರೆ ಸರ್. ಕ್ಲಾಸು 40% ಮಾರ್ಕ್ಸ್ ತೊಗೊಂಡು 5ನೇ ಕ್ಲಾಸಿಗೆ ಬಂದಾನೆ. ಅಲ್ಲಿ 40% ತೊಗೊಂಡು 6ನೇ ಕ್ಲಾಸಿಗೆ ಬಂದಾನೆ. ಅಲ್ಲಿ 40 ತೊಗೊಂಡು 7ನೇ ಕ್ಲಾಸಿಗೆ ಬಂದಾನೆ. ಅಂದ್ರೆ ಏನರ್ಥ, ಅವನಿಗೆ 4ನೇ ಕ್ಲಾಸಿಂದು 5ನೇ ಕ್ಲಾಸಿಂದು 6ನೇ ಕ್ಲಾಸಿಂದು 60% ಗೊತ್ತಿಲ್ಲ. ಹೆಂಗರ್ಥ, 7ನೇ ಕ್ಲಾಸ್ನಾಗ ಆದದ್ದು. ನೀವು ಮ್ಯಾಥಮೆಟಿಕ್ಸ್ ಕಲಿಸೋರು ಗೊತ್ತಿರ್ತದೆ, 9th 10th ಕಲಿಸ್ತೀವಿ.
A+B² ಗೊತ್ತಿಲ್ಲ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಕಲಿಸಿದ್ದೀವಿ. ಇದು ಹೆಂಗೆ ಆಗ್ತದಂದ್ರೆ ನೀವು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಇಂಟರ್ವಲ್ ಆದ್ಮೇಲೆ ಹೋದ್ರೆ ಹೆಂಗಿರ್ತದೆ, ಆಮೇಲೆ ಅವ ಅಕ್ಯಾಕ್ ಬಂದ ನಡುವೆ ಮಕ್ಕಳು ಕೂತ್ರೆ ತ್ರಾಸ ಕೊಡ್ತೀವಿ. ಹುಡುಗ ಕ್ಲಾಸ್ದಾಗ ಹಂಗೆ ನಡೆದದ ದಯವಿಟ್ಟು ತಿಳ್ಕೊಳ್ಳಿ. ಕ್ಲಾಸ್ ಹಂಗೆ ನಡೆದದ ನಾವು 4ನೇ ಕ್ಲಾಸಿಂದ ಗೊತ್ತಿಲ್ಲ, ನಾವು 5ನೇ ಕ್ಲಾಸಿಂದ ಗೊತ್ತಿಲ್ಲ, 7ನೇ ಕ್ಲಾಸಿಂದ ಹೇಳಿಕತ್ತೀನಿ ನಾನು. ಇನ್ನು ಮುಂದೆ 9th 10th ಬಂದಾಗ ಇನ್ನೂ ಜಾಸ್ತಿ ಆಗೋದು ಹೋಗ್ತದೆ. ಫೌಂಡೇಶನ್ ಗಟ್ಟಿ ಇಲ್ಲ, ಮ್ಯಾಲೆ ಬಿಲ್ಡಿಂಗ್ ಕಟ್ಟಿದ್ರೆ ಉಳಿತದ, ಅದು ಕುಸಿದು ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು, ಸಿಂಪಲ್ ಟೆಕ್ನಿಕ್ ನಾನು ದಯವಿಟ್ಟು ಹೇಳ್ತೀನಿ, ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಸಿ. ಹುಡುಗ 9th ಬಂದಾನ, ಖರೆ 9th ಬಂದಿಲ್ಲಮ್ಮ, 6, 7, 8 ಅರಿಯರ್ಸ್ ಅದ. ಈಗ ನಾವೇನು ಮಾಡ್ತೀವಿ, ರೆಮಿಡಿಯಲ್ ಕ್ಲಾಸಸ್ ಅಂತ ಮಾಡ್ತೀವಿ. ಅದನ್ನೇ ತಿಳಿತೀನಿ ಹೇಳೋದು ಮಾತಾಡನೆ ನಾನು. 9ನೇ ಕ್ಲಾಸಿಂದ ಇನ್ನೊಂದು 4 ಎಕ್ಸೈಸ್ ಕೊಡು, ಇನ್ನೊಂದು 4 ಲೆಕ್ಕ, ಇನ್ನೊಂದು 4 ಲೆಕ್ಕ ಕೊಡ್ತಿರ್ತೀವಿ ಅವಾಗ. ಅವ್ನು ಗೊತ್ತಿಲ್ಲ, ಅವ್ಗ 6, 7 ಗೊತ್ತಿಲ್ಲ, 8 ಗೊತ್ತಿಲ್ಲ, 9 ಏನು ಮಾಡ್ತಾನೆ. ಕರೆಕ್ಟ್ ರೆಮಿಡಿಯಲ್ ಕ್ಲಾಸು 10ನೇ ಕ್ಲಾಸಿಗೆ ಒಳ್ಳೆಯ ರಿಸಲ್ಟ್ ಬರ್ಬೇಕಂದ್ರೆ 10ನೇ ಕ್ಲಾಸಿನ ಮಕ್ಕಳು ಇದ್ದಾರಲ್ಲ ಅವ್ರಿಗೆ 8ನೇ ಕ್ಲಾಸಿನ ಕೊಡ್ರಿ, ಒಂದು 15 ದಿವಸ 8ನೇ ಕ್ಲಾಸಿನ ವರ್ಕ್ಶೀಟ್ ಕೊಡ್ರಿ. ಕೆಲವೊಂದು ಡೌಟ್ ಇರ್ತಾವೆ, ಗೊತ್ತಾಗೋದಿಲ್ಲ ಅವ್ಗೆ, ನಾನು ಸರಿ ಮಾಡಿ 9ನೇ ಕ್ಲಾಸ್ ಸರಿ ಮಾಡಿ, ಅವಾಗ 10ನೇ ಕ್ಲಾಸಿನ ಅರ್ಥ ಆಗಿ ಶುರು ಆಗ್ತದೆ. ವಿಷಯ ಅರ್ಥ ಆದರೆ ಪರೀಕ್ಷೆದ ಮಾರ್ಕ್ಸ್ ಬರೋದು ಏನೂ ತೊಂದರೆ ಇಲ್ಲ. ಅದು ನಾವೇನು ಮಾಡ್ತೀವಿ, ಮಾರ್ಕ್ಸ್ ಬಗ್ಗೆ ಗಮನ ಕೊಡ್ತೀವಿ, ವಿಷಯ ಅರ್ಥ ಆಗೋ ಬಗ್ಗೆ ಕೊಡ್ತೀವಿ. ಬರೀ ಮಾರ್ಕ್ಸ್ ಬರೋದು ಹೆಂಗೆ, ಕೆಲವು ಕಡೆ ಎಷ್ಟು ಕೆಟ್ಟ ಪರಿಸ್ಥಿತಿ ಅದ ಅಂತ ಹೇಳ್ತೀನಿ ನಾನು. ಇವತ್ತು ನಮ್ಗೆ ಇನ್ನೂ ಈಸಿ ಮಾಡಿ ಮಾಡ್ತೀವಲ್ಲ, ಹೆಂಗಿದ್ರು ಹುಡುಗರು ಪ್ರಯತ್ನ ಮಾಡ್ಲಿಕ್ಕಿಲ್ಲ, ನಾವು ಪ್ರಯತ್ನ ಮಾಡ್ತೀವಿ ಮಾರ್ಕ್ಸ್ ಪಾಸ್ ಮಾಡ್ಲಿಕ್ಕೆ. ಅವ್ರು ಹೆಂಗಲ್ ಮಾಡಿ ಪಾಸ್ ಮಾಡ್ಬೇಕು ಅವನಿಗೆ. 125 100 ಮಾಡ್ರಿ, 33 ಸಾಕು. ಅದ್ರಾಗ 20 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಕ್ಬಿಡ್ರಿ. ಇಂಟರ್ನಲ್ 20 ಮಾರ್ಕ್ಸ್ ಇರ್ತಾವೆ, ಹೆಂಗಿದ್ರು ಅವೆಲ್ಲರೂ 20 ಕೊಟ್ಟೆ ಕೊಡ್ತೀವಿ ಅಲ್ಲ. ಯಾರು 15 16 ಹಾಕೋದು ನೋಡೇ ಇಲ್ಲ. 19 20 ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ನೋಡಿ ನಾನು. ಎದುರು ಟೀಚರ್ ಇಲ್ಲೊಬ್ರು ಟೀಚರ್ ಗೊತ್ತಿರ್ತಾರೆ, ನೀ ಹೆಸರು ಗೊತ್ತು ಹೋಗಿ ನೀ ಮಾರ್ಕ್ಸ್ ಹಾಕೋದು ಹೋಗ್ತೀನಿ. ಆಮೇಲೆ 18 ಹಾಕ, 19 ಹಾಕ, 20 ಹಾಕ. ಇದು ಹೆಂಗೆ ಬಂದದಂದ್ರೆ ಬೀಚಿ ನನಗೆ ಹೇಳ್ತಿದ್ರಿ, ಇದನ್ನ ಬೀಚಿ ಹೇಳೋರು ಒಂದ್ಸಲ ಕೇಳಿದವ್ರಿಗೆ, ನೀವು ಮೊದಲು ಎಷ್ಟು ಚಲೋ ಇರ್ತಿದ್ದೀರಿ ಜೋಕ್, ನೀವು ಬರ್ಬರ್ ಸ್ವಲ್ಪ ಹಳೆದಾಗಿ ಅವೆಲ್ಲ ಈಗ ಅಷ್ಟು ಉತ್ಸಾಹ ಬರ್ಬೋದು ಜೋಕ್ನ ಈಗ ಅಂತ ಹೇಳಿದೆ. ಹಿಂಗಂತಿ ಅದು ಹೌದ್ರಿ, ಮೊದಲು ನಂಗೆ ತಿಮ್ಮನ ತಲೆ ಅಂತ ಜೋಕ್ಸ್ ಅವು ಉಳಿವಲ್ರು ಈಗ ಅಂದೆ. ಏನಾಗಿದೆ ಗೊತ್ತದನಪ್ಪ ಅಂದ್ರು, ಬಳ್ಳಾರಿ ಕಲ್ತದ್ದು ಬೀಚಿ, ಇವ್ರು ಗುರುಗಳಿದ್ರಂತೆ ಯಾರೋ, ಇವು ಖಾಸ ಶಿಷ್ಯಂದ್ರೆ ಇವ್ರು ಹುಡುಗರು. ಊರಾಗ ಏನೇ ಕಾರ್ಯಕ್ರಮ ಮಾಡಿ, ಯಾವುದೇ ಮದುವೆ ಏನಾದರೂ ಕೂಡ ಹುಡುಗರು ಕರ್ಕೊಂಡು ಹೋಗೋರು ಗುರುಗಳು. ಎಲ್ಲಿ ಎತ್ತದ್ರಿಂದ ಎಲ್ಲ ಕೆಲಸ ಮಾಡಬೇಕು. ಮಾಡಿದ್ಮೇಲೆ ಒಂದು ಕಂಡೀಷನ್ ಏನು, ಶಿಷ್ಯರಿಗೆ ಊಟ ತಾವೇ ಬಡಿಸ್ಬೇಕು ಗುರುಗಳು. ಹೋಳಿಗೆನೇ ಮಾಡ್ಬೇಕು, ಉಳಿಕಿದೇನೆ ಮಾಡ್ಕೊಂಡು ಹುಡುಗರು ಸಲ ಹೋಳಿಗೆ ಮಾಡ್ಬೇಕು, ಕೂತಿರ್ಬೇಕು, ಗುರುಗಳೇ ಬಡಿಸ್ಬೇಕು. ಬರಾತ್ನ ಇಟ್ಕೊಂಬರೋದು, ಹೋಳಿಗೆ ಇಟ್ಕೊಂಬರೋದು, ಕುರ್ಣ ಹೋಳಿಗೆ. ಇವನ ಹಾಕಿ 4 ತಿಂತ ಹಾಕಿ, ಕೆಪಾಸಿಟಿನೂ ಗೊತ್ತು ಅವ್ರಿಗೆ. ಇವ 5 ತಿಂತ ಹಾಕಿ 5 ಹಾಕಿ, ಇವ ಭೀಮ ಹೆಸರತ್ತೆ ಭೀಮ ಅರ್ಧ ಹಾಕಿ ಅಂತಿದ್ರು. ಹಾಕೋತ್ ಹಿಂಗೆ ನಡೀತು 15-20 ವರ್ಷ. ಹುಡುಗರು ದೊಡ್ಡ ಆಗು, ಹಸಿರು ಜಾಸ್ತಿ ಇರು. ಮಾಸ್ಟರ್ ಬಡಿಸೋ ಚಟ ಹೋಗ್ಲಿಲ್ಲ, ತಟ್ಟಿ ತಗೊಂಬರೋದು ಬಡಿಸೋ ಹಿಂಗೆ ಕೈ ನಡುತ್ತಿತ್ತು. ಮಾಸ್ಟರ್ದು ನಡಿಗೆ ಏನಾಗ್ತಿತ್ತು ಅಂದ್ರೆ ಹೂರ್ಣೆಲ್ಲ ತಟ್ಟಾಗಿ ಬೀಳ್ತಿತ್ತು, ಚಪಾತಿ ಮಕ್ಕಳಿಗೆ ಬರ್ತಿತ್ತು. ಅವ್ರು ಬೈಯೋರು, ಮಾಸ್ಟರ್ ಬಡಿಸೋ ಹವ್ಯಾಸ ಹೋಗೋದು ನೋಡ್ರಿ ಹುಡುಗರ ಮನುಷ್ಯ, ಯಾರಾದ್ರೂ ಹಾಕಿದ್ರೆ ಹೋಳಿಗೆ ಚಲೋ ಬರ್ತಾವ. ಈಗ ನಮ್ದು ಹಂಗೆ ಆಗಿದೆ ಪರಿಸ್ಥಿತಿ. ನಾವು ವಿಷಯ ಬಿಟ್ಬಿಟ್ಟಿವಿ, ಮಾರ್ಕ್ಸ್ ಕಡೆ ಬಂದಿರ್ತೀವಿ.